ಯುವನಿಧಿ 2 ತಿಂಗಳು ಅಮೌಂಟ್ ಯಾರ್ಯಾರಿಗೆ ಬಂದಿಲ್ವೋ ಅಂಥವ್ರೆಲ್ರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ನಿಮಗೆ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರು. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಯುವನಿಧಿ ರಿಲೇಟೆಡ್ಡು. 111 ಜನ ಕಮೆಂಟ್ ಮಾಡಿದ್ರೆ ಅದರಲ್ಲಿ ತುಂಬ ಕಮೆಂಟ್ಸ್ಗಳು ಬಂದು ನಮಗೆ ಅಮೌಂಟ್ ಬಂದಿಲ್ಲ, ಅದರಲ್ಲೂ ಕೂಡ SC ಕ್ಯಾಟಗರಿಯವರು ನಮಗೆ ಬಂದಿಲ್ಲ, OBC ಅವರು ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಈ ವಿಡಿಯೋದಿಂದ ಕ್ಲಾರಿಫಿಕೇಷನ್ ಸಿಗಬಹುದು ಅನಿಸುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ವಿತ್ ಪ್ರೂಫ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಸುಮಾರು ಜನಕ್ಕೆ ನಾನು ಹೇಳ್ತೀನಿ, ಯಾರೇ ಆಗಿರಲಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನನ್ನ ಯಾವುದೋ ವಿಡಿಯೋಗೆ 2 ಯುವನಿಧಿ ರಿಲೇಟೆಡ್ ವಿಡಿಯೋಗೇನೆ 2 ಕಮೆಂಟ್ ಬಂದಿದ್ದು. ಒಬ್ಬರು ಹೇಳಿದ್ದೆ ಹೇಳ್ತೀರಾ ಅಂತ ಹೇಳಿದ್ರು, ಮತ್ತೊಬ್ಬರು ಸುಮ್ಮನೆ ಸುಳ್ಳು ಹೇಳ್ತೀರಾ ವ್ಯೂಸ್ಗೋಸ್ಕರ ಅಂತ. ನಾನು ಹೇಳ್ತೀನಿ, ನನ್ನ ವಿಡಿಯೋಸ್ಗಳಲ್ಲಿ ನಾನು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ಗಳನ್ನ ತಿಳಿಸೋದಿಲ್ಲ. ನಾನು ಪಕ್ಕಾ 100% ಇನ್ಫಾರ್ಮೇಷನ್ ಇತ್ತು ಅಂದರೆ ಮಾತ್ರ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಅದರಲ್ಲಿ ನನಗೇನೋ ಡೌಟ್ ಇತ್ತು ಅಂದರೆ ನಾನು ಅದನ್ನು ಹೇಳೋಕ್ಕೆ ಹೋಗಿಲ್ಲ. ಅಕಸ್ಮಾತ್ ಇತ್ತು ಅಂದರೆ ಇದು ಇನ್ನೂ ಡೌಟಲ್ಲಿದೆ, ನಾನು ತಿಳ್ಕೊಂಡು ಹೇಳ್ತೀನಿ ಅಂತಲೇ ಹೇಳಿರ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿದೆ ಯಾರೂ ಅಷ್ಟೇ ಸುಮ್ಮನೆ ಕಮೆಂಟ್ ಮಾಡಬೇಡಿ, ಅದು ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ನನಗೆ ನಂಬಿಕೆ ಇದೆ ನಾನು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ತಿಳಿಸ್ತಿಲ್ಲ ಅಂತ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ. ಸುಮ್ಮನೆ ದಯವಿಟ್ಟು ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಲಾಸ್ಟ್ 2 ಕಮೆಂಟ್ ಬಂದಿದ್ದೋ ನನಗೆ, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಯುವನಿಧಿ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. 2 ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ವಿತ್ ಪ್ರೂಫ್ ಹೇಳ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಒಂದೆರಡು ವಿಡಿಯೋದಲ್ಲಿ ಮಾಡಿರಲಿಲ್ಲ. ನಿನ್ನೆ ಕಮೆಂಟ್ಗಳು ನೋಡಿದ್ರೆ ಸುಮಾರು ಜನದ ಕಮೆಂಟ್ ಬಂದು ಅಮೌಂಟ್ ಬಂದಿಲ್ವಲ್ಲ ಅದ್ರ ಬಗ್ಗೆನೇ ಇದೆ. ಒಟ್ಟು 111 ಕಮೆಂಟಲ್ಲಿ ಒಂದು 70-80 ಬರೀ ನಮಗೆ ದುಡ್ಡು ಬಂದಿಲ್ವಲ್ಲ ಅನ್ನೋದ್ರ ಬಗ್ಗೆನೇ ಇದೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ 2 ಕಂತಿನ ಅಮೌಂಟ್ ಬಗ್ಗೆ SC ST OBC ಎಲ್ಲರಿಗೂ ಕೂಡ ಯೂಸ್ ಆಗುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಮತ್ತು ರೀಸೆಂಟಾಗಿ ಫೆಬ್ರವರಿ ಮಂತ್ ಅಮೌಂಟು ರಿಲೀಸ್ ಆಗಿತ್ತು. 19ನೇ ತಾರೀಕು ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಯುವನಿಧಿ ಅಮೌಂಟು ಫೆಬ್ರವರಿ ತಿಂಗಳದ್ದು ಬಂದಿದೆ, ಮತ್ತು ಕೆಲವರಿಗೆ ಬಂದಿರಲಿಲ್ಲ. ಅವತ್ತು ಕೂಡ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೆ 2 ತಿಂಗಳು ಅಮೌಂಟ್ ಬಂದಿರೋದ್ರ ಬಗ್ಗೆ. ಸುಮಾರು ಜನಕ್ಕೆ ಅಮೌಂಟ್ ಬಂದಿರಲಿಲ್ವಲ್ಲ, ಅವ್ರಿಗೆ ನಾನು ಕಾಲ್ ಮಾಡಿ ವಿಚಾರಿಸಿದೆ, ಸರ್ ಈ ಥರ ಮತ್ತೆ ನಮಗೆ ಅಮೌಂಟ್ ಬಂದಿಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಮುಖ್ಯವಾಗಿ SC ಕ್ಯಾಟಗರಿನ ಅಂತ ಕೇಳಿದ್ರು. ಹೌದು, ಆಲ್ಮೋಸ್ಟ್ SC ವಿದ್ಯಾರ್ಥಿಗಳಿಗೆ ಜಾಸ್ತಿ ಜನಕ್ಕೆ ಅಮೌಂಟ್ ಬಂದಿಲ್ಲ. SC ST ಅವರಿಗೆ ಯುವನಿಧಿ ಅಮೌಂಟು ಸ್ವಲ್ಪ ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ ಬಂದಿಲ್ಲ. ಬಟ್ ಅವ್ರಿಗೆ ಕೇಳಿದಾಗ ಸರ್ ಈ ಥರ 2 ತಿಂಗಳು ಅಮೌಂಟು ನಮಗೆ ಬಂದಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ಆಲ್ರೆಡಿ ಬಿಲ್ ಎಲ್ಲ ಪಾಸ್ ಆಗಿದೆ, 1 ವಾರದಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ತಿಳಿಸಿದ್ದಾರೆ. 2 ತಿಂಗಳ ಹಣ ನಿಮಗೆ 1 ವಾರದಲ್ಲಿ ಬರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಕಾಲ್ ರೆಕಾರ್ಡ್ ಕೂಡ ಹಾಕಿರ್ತೀನಿ, ಕಾಲ್ ರೆಕಾರ್ಡ್ ಕೇಳಿಸ್ಕೊಳ್ಳಿ. ಅವರೇ ಹೇಳಿರೋದು. ನಾನು 2-3 ಸಲ ಕೇಳಿದ್ದೀನಿ ಸರ್ ಪಕ್ಕ ಬರುತ್ತಲ್ವಾ ಅಂತ. ಹೌದು ಬರುತ್ತೆ ಅಂತ ಹೇಳಿದ್ದಾರೆ. 2 ತಿಂಗಳದು ಅಟ್ ಎ ಟೈಮ್ ಬರುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಒಟ್ಟಾರೆಯಾಗಿ 6,000 ರೂಪಾಯಿ ಒಟ್ಟಿಗೆ ಕ್ರೆಡಿಟ್ ಆಗುತ್ತೆ. ಇನ್ನೊಂದು ವಾರ ವೆಯ್ಟ್ ಮಾಡಿ. ಅವ್ರು ಏನು ಹೇಳಿದ್ದಾರೆ ಅದನ್ನು ಹೇಳ್ತಿದ್ದೀನಿ. ಆಮೇಲೆ ನೀವು ಹೇಳಿದ್ರ ಅಂತ ದಯವಿಟ್ಟು ಮತ್ತೆ ಕಮೆಂಟ್ ಮಾಡಿಬಿಡಿ. ಕಾಲ್ ರೆಕಾರ್ಡ್ ಹಾಕಿರ್ತೀನಿ, ಎಲ್ಲ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಯಾಕೆ ಲೇಟ್ ಆಗ್ತಿದೆ ಅಂತ ನೀವು ಕೇಳಬಹುದು. ಅಥವಾ OBC ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಬಂದಿಲ್ಲ, ಎಲ್ಲ ಬರೀ SC ST ಮಾತ್ರ ಬಂದಿಲ್ಲ ಅಂತಲ್ಲ, OBC ವಿದ್ಯಾರ್ಥಿಗಳಿಗೂ ಕೂಡ ಬಂದಿಲ್ಲ. ಯಾಕೆ ಲೇಟ್ ಆಗ್ತಿದೆ ಅಂದರೆ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆ ಬಂದು ಒಂದು 2 ಲಕ್ಷ 2.25 ಲಕ್ಷ ಅಷ್ಟೇ ಇದೆ, ಜಾಸ್ತಿ ಜನನೂ ಇಲ್ಲ. ಗೃಹಲಕ್ಷ್ಮಿಗಾದರೆ 1 ಕೋಟಿ ಮೇಲಿದೆ, ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಯುವನಿಧಿಗೆ ಯಾಕೆ ಅಷ್ಟೊಂದು ಲೇಟ್ ಆಗುತ್ತೆ, ಯುವನಿಧಿ ಏನಾದರೂ ಪ್ರಾಬ್ಲಮ್ ಅಂತ ನಿಮ್ಗೆ ಸಾಮಾನ್ಯವಾಗಿ ಅನ್ಸುತ್ತೆ. ಇದ್ರ ಬಗ್ಗೆನೂ ಕೇಳಿದೆ. ಸ್ವಲ್ಪ ಫೈಲ್ಗಳು ಪ್ರಾಬ್ಲಮ್ ಆಗಿರೋದ್ರಿಂದ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಇದು ಫೈಲ್ಗಳೆಲ್ಲ ಯಾವ ರೀತಿ ಅಂತ ನನಗೆ ಅನ್ಸಿದ ಪ್ರಕಾರ ಹೇಳೋದಾದ್ರೆ, ಈಗ ಒಂದು 100 ಜನದ ಹೆಸರಿತ್ತು ಅಂದರೆ ನಾವು 100 ಜನದ್ದು ಒಂದೇ ಹಾಳೆಯಲ್ಲಿ ಬರ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸೊ ಒಂದು 20 ಜನದ್ದು ಒಂದು ಹಾಳೆಯಲ್ಲಿ, 2ನೇ ಫೈಲಲ್ಲಿ ಒಂದು 20 ಜನದ್ದು ಬರ್ಕೊಂಡು ಒಂದು 5 ಫೈಲ್ ಮಾಡ್ಕೋತೀವಿ. ಹಾಗೆ ಯುವನಿಧಿ ಒಂದು 2 ಲಕ್ಷ ಜನ ಇರೋದನ್ನ ಅವರು ಒಂದು 5-10 ಫೈಲ್ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲ ಫೈಲ್ಗಳನ್ನ ಒಂದೇ ದಿನ ಪಾಸ್ ಮಾಡೋದಕ್ಕಾಗಿರಲ್ಲ, ಅಥವಾ ಯಾವುದೋ ಒಂದು ಫೈಲಲ್ಲಿ ಇರೋರ್ದು ಒಂದು ಸ್ವಲ್ಪ ಡಾಕ್ಯುಮೆಂಟು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದರಿಂದ ಅವರು ಬಿಲ್ ಪಾಸ್ ಮಾಡಿರೋದಿಲ್ಲ. ಯಾವ ಬಿಲ್ ಪಾಸ್ ಆಗಿರೋದಿಲ್ವೋ ಅಂತಹ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇತ್ತು ಅಂದರೆ ಬರೋದು ಲೇಟ್ ಆಗುತ್ತೆ. ಪರ್ಟಿಕ್ಯುಲರಾಗಿ SC ST ವಿದ್ಯಾರ್ಥಿಗಳಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಆ ಫೈಲ್ಗಳಲ್ಲಿ OBC ವಿದ್ಯಾರ್ಥಿಗಳ ಹೆಸರು ಇತ್ತು ಅಂದರೆ ಅವ್ರಿಗೂ ಕೂಡ ಲೇಟ್ ಆಗಿರುತ್ತೆ. ಒಟ್ಟಿನಲ್ಲಿ ಏನೇ ಇದ್ರೂ ಎಲ್ರಿಗೂ ಕೂಡ 1 ವಾರದಲ್ಲಿ ಅಮೌಂಟು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಕಾಲ್ ರೆಕಾರ್ಡ್ ಹಾಕಿರ್ತೀನಿ, ಕೇಳಿಸ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಮುಖಾಂತರ ನಿಮ್ಮ ಡೌಟ್ಸ್ಗಳೆಲ್ಲ ಕ್ಲಿಯರ್ ಆಗಿರಬಹುದು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಯುವನಿಧಿ ಅಮೌಂಟ್ ಬಂದಿರಲಿಲ್ಲ ಸರ್ 2 ಮಂತ್ಸಿಂದ. ಒಂದ್ಸಲ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ. 2 ಮಂತ್ಸ್ ಜನವರಿ ಫೆಬ್ರವರಿದಾ? ಹೌದು ಸರ್. ಈಗ ಕ್ಯಾಟಗರಿ SC ಅಲ್ವಾ? ಸರ್ SC. ಬರುತ್ತೆ ಈ ಸಲ. ಇನ್ನೊಂದು ವೀಕ್ ವೇಟ್ ಮಾಡಿ, ಆಗುತ್ತೆ ಸರ್. ಬೇರೆ ಮೊನ್ನೆ ಮತ್ತೆ ರೇಟ್ ಬಂತಲ್ಲ ಸರ್, ಬೇರೆಯವ್ರಿಗೆಲ್ಲ, ನಮ್ಗೆ ಲೇಟ್ ಆಯ್ತಲ್ಲ ಸರ್. ಇಲ್ಲ ಬರುತ್ತೆ ಆಗಿದೆ, ಎಲ್ಲ ಹೋಗಿದೆ. ಸೊ ಕೆಲವೊಂದು ಫೈಲ್ಸ್ ಗಳು ಪ್ರೊಸೆಸ್ ಆಗೋದು ಲೇಟ್ ಆಗುತ್ತೆ ಅಷ್ಟೇ, ಒಂದೊಂದು ಫೈಲ್ ಆ ತರ. ಓಕೆ ಸರ್. ಈಗ ಮೊನ್ನೆ ಬರುತ್ತೆ. ಓಕೆ ಸರ್, ಆಯ್ತು. ಬರುತ್ತಲ್ವಾ ಇನ್ನೊಂದು ವಾರ ಅಲ್ವಾ ಸರ್? ಬರುತ್ತೆ. 2 ತಿಂಗಳದು ಒಟ್ಟಿಗೆ ಬರುತ್ತಾ? ಹೌದು, ಅಟ್ ಎ ಟೈಮ್ ಬರುತ್ತೆ.